ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಕಾಗ್ನಿಸೆಂಟ್ನಲ್ಲಿ ಹೈರಿಂಗ್ ಆಗ್ತಾಯಿದೆ ಅನಲಿಸ್ಟ್ ಟ್ರೈನಿ ರೋಲ್ಗೆ. ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದು. ಇನ್ ಡೀಟೇಲ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಎಜುಕೇಷನ್ ನೋಡ್ತಾ ಹೋಗೋದಾದರೆ ಎನಿ ಡಿಗ್ರಿ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಾಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಲೋ ಮಾಡೋ ಕೋರ್ಸಸ್ನ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. BCA BSc ಯಾವುದೇ ಒಂದು ಸ್ಟ್ರೀಮಲ್ಲಾಗಿದ್ದರೂ ಅಪ್ಲೈ ಮಾಡ್ಬೋದು. ಅಕಾಡೆಮಿಕ್ ಕ್ರೈಟೀರಿಯಾ ಬಂದು ನಿಮಗೆ ಮಿನಿಮಮ್ಮು 60% ಮ್ಯಾಂಡೇಟ್ರಿ ಕೇಳ್ತಾ ಇದ್ದಾರೆ. ಅಂತಂದರೆ ಮಿನಿಮಮ್ಮು 60% ಇರಬೇಕಾಗಿರುತ್ತೆ. ನಿಮ್ಮದು 10th 12th ಅಥವಾ ಡಿಪ್ಲೊಮಾ ಮೇಲೆ ಏನಾದರೂ ನೀವು ಡಿಗ್ರಿ ಮಾಡಿದರೆ ಡಿಪ್ಲೊಮೊ, ಹಾಗೆ ಡಿಗ್ರಿ, ಈ ಮೂರಲ್ಲೂ ಕೂಡ ನಿಮ್ಮದು ಮಿನಿಮಮ್ಮು ಮ್ಯಾಂಡೇಟ್ರಿ 60% ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈವನ್ ನಿಮ್ಮದು 59.9 ಇದ್ರೂ ಕೂಡ ಅಲೋ ಇರೋದಿಲ್ಲ. ಅದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಯಾವುದೇ ರೀತಿಯ ಬ್ಯಾಕ್ಲಾಗ್ಸು ಕೂಡ ಇರಬಾರ್ದು. ಇದಿಷ್ಟು ಮ್ಯಾಂಡೇಟ್ರಿ ಕೇಳ್ತಾ ಇರ್ತಕ್ಕಂಥದ್ದು. ಇದಿಷ್ಟಕ್ಕೆ ಎಲಿಜಿಬಿಲಿಟಿ ಇದ್ದೀರಾ ಅಂದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಕಾಗ್ನಿಸೆಂಟ್ನಲ್ಲಿ ಈ ಒಂದು ರೋಲ್ಗೆ ಸ್ಕಿಲ್ಗಳನ್ನ ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಟೆಕ್ನಿಕಲ್ ಸ್ಕಿಲ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಾದ ನಂತರ ಸಾಫ್ಟ್ ಸ್ಕಿಲ್ನ ನೋಡ್ತಾ ಹೋಗೋಣ. ಟೆಕ್ನಿಕಲ್ ಸ್ಕಿಲ್ ಬಂದು ಬೇಸಿಕ್ ಡಾಟಾಬೇಸ್ ನಾಲೆಡ್ಜ್ ಬೇಕಾಗಿರುತ್ತೆ. ಅದರ ಜೊತೆಗೆ ಟೇಬಲ್ಸು ಹಾಗೆ ರಿಲೇಷನ್ಶಿಪ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿರುತ್ತೆ. ಜೊತೆಗೆ SQL ಬೇಸಿಕ್ಸ್ ಆದರೂ ಗೊತ್ತಿದ್ರೂ ಕೂಡ ನಿಮಗೆ ಅಪ್ಲೈ ಮಾಡ್ಬೋದು. ಅಂದರೆ ಸೆಲೆಕ್ಟು, ಇನ್ಸರ್ಟು, ಅಪ್ಡೇಟು, ಡಿಲೀಟು, ಇದ್ರ ಬಗ್ಗೆ ನಾಲೆಡ್ಜ್ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಸ್ಟೋರ್ಡ್ ಪ್ರೊಸೀಜರ್ ಬಗ್ಗೆ ಬೇಸಿಕ್ ಐಡಿಯಾ ಇರಬೇಕಾಗಿರುತ್ತೆ. ಜೊತೆಗೆ ಮ್ಯಾನ್ಯುವಲ್ ಟೆಸ್ಟಿಂಗ್ ಬೇಸಿಕ್ ಗೊತ್ತಿದ್ರೂ ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಟೆಸ್ಟ್ ಕೇಸಸ್ ರೈಟಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿರುತ್ತೆ. ಜೊತೆಗೆ ರೂಟ್ ಕಾಸ್ ಅನಾಲಿಸಿಸ್ ಬೇಸಿಕ್ ಕೂಡ ಗೊತ್ತಿರಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಎಲ್ಲ ನಿಮಗೆ ಬೇಸಿಕ್ ಗೊತ್ತಿದ್ರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ ವೀಡಿಯೋಸು. ಅಲ್ಲಿಂದ ಕೂಡ ಆದರೂ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದಾಗಿರುತ್ತೆ. ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರಿಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ. ಇದರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಟೆಕ್ನಿಕಲ್ ಸ್ಕಿಲ್ಸ್ ಆಯಿತು. ಸಾಫ್ಟ್ ಸ್ಕಿಲ್ಗೆ ಬಂದರೆ ಗುಡ್ ರಿಟರ್ನ್ ಹಾಗೆ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿರುತ್ತೆ. ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಬೇಕಾಗಿರುತ್ತೆ. ಜೊತೆಗೆ ಟೀಮ್ ವರ್ಕು ಹಾಗೆ ಕೊಲಾಬ್ರೇಷನ್ ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬೇಕಾಗಿರುತ್ತೆ. ಜೊತೆಗೆ ಅನಾಲಿಟಿಕಲ್ ಥಿಂಕಿಂಗು ಹಾಗೆ ಕ್ರಿಟಿಕಲ್ ಥಿಂಕಿಂಗ್ ಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಸಾಫ್ಟ್ ಸ್ಕಿಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಫ್ರೆಷರ್ಸ್ ಅಂತಂದರೆ ಡೀಪ್ ಎಕ್ಸ್ಪರ್ಟ್ ಇರಬೇಕು ಅಂತ ಯಾವುದೇ ರೀತಿಯಲ್ಲೂ ಕೂಡ ಮ್ಯಾಂಡೇಟ್ರಿ ಇಲ್ಲ. ನಿಮ್ಗೆ ಈವನ್ ಬೇಸಿಕ್ ಸ್ಟ್ರಾಂಗ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ. ಬಟ್ ರೆಸ್ಯೂಮಲ್ಲಿ ಆದಷ್ಟು ಹೈಲೈಟ್ ಮಾಡೋದನ್ನ ಮರಿಬೇಡಿ. ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸು. ಇನ್ನು ನೆಕ್ಸ್ಟು ವರ್ಕ್ನ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಅನಲಿಸ್ಟ್ ಟ್ರೈನಿ ರೋಲ್ನಲ್ಲಿ ನಿಮ್ಮ ಡೈಲಿ ವರ್ಕು ಅಥವಾ ಡೈಲಿ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಈವನ್ ನೀವು ಯಾರಾದ್ರು ಫ್ರೆಷರ್ಸ್ ನೋಡ್ತಾ ಇದ್ದರೆ ಇದ್ರ ಬಗ್ಗೆ ಯಾವುದೇ ರೀತಿ ಐಡಿಯಾ ಇಲ್ಲ ಅಂದರೂ ಕೂಡ ಬರಿಬೇಡ. ನಿಮಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಜಸ್ಟ್ ನಿಮ್ಗೊಂದು ಐಡಿಯಾ ಇರಲಿ ಅಂತ ತಿಳಿಸ್ಕೊಡ್ತಾ ಇರೋದು. ಮೊದಲನೇದಾಗಿ ಡಾಟಾಬೇಸ್ನಲ್ಲಿ ಟೇಬಲ್ಸ್ ಮಧ್ಯೆ ರಿಲೇಷನ್ಶಿಪ್ಸ್ನ ಎಕ್ಸ್ಪ್ಲೈನ್ ಮಾಡೋದು. ಹಾಗೆ SQL ಕ್ವೈರೀಸ್ ಡಾಟಾ ರಿಟ್ರೀವ್ ಮಾಡೋದು. ಜೊತೆಗೆ ಕ್ರೂಡ್ ಆಪ್ರೇಷನ್ಸ್ನ ಪರ್ಫಾರ್ಮ್ ಮಾಡೋದು. ಜೊತೆಗೆ ಸ್ಟೋರ್ಡ್ ಪ್ರೊಸೆಸರ್ಸ್ನ ರೈಟ್ ಮಾಡೋದು. ಹಾಗೆ ಟೆಸ್ಟ್ ಕೇಸಸ್ನ ಪ್ರಿಪೇರ್ ಮಾಡೋದು. ಜೊತೆಗೆ ಮ್ಯಾನ್ಯುವಲ್ ಹಾಗೆ ಆಟೋಮೆಟಿಕ್ ಟೆಸ್ಟಿಂಗ್ನ ಎಕ್ಸಿಕ್ಯೂಟ್ ಮಾಡೋದು. ಹಾಗೆ ಸರ್ವಿಸ್ ಟಿಕೆಟ್ಸ್ನ ಅನಲೈಸ್ ಮಾಡೋದು. ಜೊತೆಗೆ ರೂಟ್ ಕಾಸ್ ಐಡೆಂಟಿಫೈ ಮಾಡಿ ಫಿಕ್ಸ್ನ ಸಜೆಸ್ಟ್ ಮಾಡೋದು. ಹಾಗೆ SOP ಫಾಲೋ ಅಪ್ ಮಾಡೋದು. ಜೊತೆಗೆ IT ಸರ್ವಿಸ್ ಮ್ಯಾನೇಜ್ಮೆಂಟ್ ಟೂಲ್ಸ್ನ ಯೂಸ್ ಮಾಡೋದು. ಹಾಗೆ ಡಾಟಾ ಅನಾಲಿಟಿಕ್ಸ್ ಟೂಲ್ಸ್ನ ಬೇಸಿಕ್ ಆದರೂ ಯೂಸ್ ಮಾಡೋದು. ಜೊತೆಗೆ ಪ್ರಾಜೆಕ್ಟ್ಸ್ನಲ್ಲಿ ಇನೋವೇಷನ್ ಹಾಗೆ ಲರ್ನಿಂಗ್ ಕಾಂಟ್ರಿಬ್ಯೂಟ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ರಿಯಲ್ ಟೈಮ್ ಪ್ರಾಜೆಕ್ಟ್ ವರ್ಕ್ ಸಿಗುತ್ತೆ. ಜಸ್ಟ್ ನಿಮ್ಗೊಂದು ಐಡಿಯಾ ಇರಲಿ ಅಂತ ತಿಳ್ಕೊಂಡಿರಿ. ಇದಿಷ್ಟು ವರ್ಕ್ನ ಡಿಸ್ಕ್ರಿಪ್ಷನ್ನು. ಇನ್ನು ನೆಕ್ಸ್ಟು ವರ್ಕ್ನ ಲೊಕೇಶನ್ನು ಹಾಗೆ ಶಿಫ್ಟು ಹಾಗೆ ಎನ್ವೈರನ್ಮೆಂಟ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ವರ್ಕ್ನ ಲೊಕೇಶನ್ ಬಂದು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿರೋ ಹಾಗೆ ಆಲ್ ಓವರ್ ಇಂಡಿಯಾ ಇರುತ್ತೆ. ಅಂತಂದರೆ ಬೆಂಗಳೂರು, ಚೆನ್ನೈ, ಪುಣೆ, ಹೈದರಾಬಾದು, ಕೊಯಂಬತ್ತೂರು, ಕೋಲ್ಕತ್ತಾ, ಈ ಥರ ಒಂದು ಲೊಕೇಶನಲ್ಲಿ ಇರುತ್ತೆ. ಅದಾದ ನಂತರ ಶಿಫ್ಟಿಗೆ ಬಂದರೆ ನಿಮಗೆ ರೊಟೇಷನಲ್ ಶಿಫ್ಟ್ ಇರುತ್ತೆ. ಅಂತಂದರೆ ಈವನ್ ನಿಮಗೆ ಇದು ನೈಟ್ ಶಿಫ್ಟು ಕೂಡ ಬರ್ಬೋದು. ಹಾಗೆ ಡೇ ಶಿಫ್ಟು, ಈವ್ನಿಂಗ್ ಶಿಫ್ಟು, ಕಂಪ್ಲೀಟಾಗಿ ರೊಟೇಷನಲ್ ಶಿಫ್ಟ್ ಇರುತ್ತೆ. ಈವನ್ ನೈಟ್ ಶಿಫ್ಟ್ಗೂ ಕೂಡ ರೆಡಿ ಇದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ವರ್ಕ್ನ ಎನ್ವೈರ್ನಮೆಂಟಿಗೆ ಬಂದರೆ ಕಾರ್ಪೊರೇಟ್ IT ಎನ್ವೈರ್ನಮೆಂಟ್ ಇರುತ್ತೆ. ಟೀಮ್ ಬೇಸ್ಡ್ ವರ್ಕ್ ಕಲ್ಚರ್ ಇದೆ. ಜೊತೆಗೆ ಪ್ರೊಸೆಸ್ ಡ್ರಿವನ್ ಪ್ರಾಜೆಕ್ಟ್ಸ್ ಇರುತ್ತೆ. ಹಾಗೆ ಲರ್ನಿಂಗ್ ಫೋಕಸ್ಡ್ ಅಟ್ಮಾಸ್ಫಿಯರ್ ಇದೆ ಅಂತಲೇ ಹೇಳ್ಬೋದು. ಇದು ವರ್ಕ್ನ ಲೊಕೇಶನ್ನು, ಶಿಫ್ಟು ಹಾಗೆ ಎನ್ವೈರ್ನಮೆಂಟ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿಯ ರೇಂಜ್ ಬಂದು ಈವನ್ ನೀವು ಫ್ರೆಷರ್ಸ್ ಇದ್ದೀರಾ ಅಂತ ಅಂದರೂ ಕೂಡ 3 lakh per annum ಇಂದ 4.5 lakh per annum ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಆಗಿ ನಿಮಗೆ ಹೆಲ್ತ್ ಇನ್ಶೂರೆನ್ಸು, ಪೇಯ್ಡ್ ಲೀವ್ಸು, ಹಾಗೆ ಕಾಗ್ನಿಸೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸು, ಜೊತೆಗೆ ಸರ್ಟಿಫಿಕೇಷನ್ ಸಪೋರ್ಟು, ಜಾಬ್ ಸ್ಟೆಬಿಲಿಟಿ ಹಾಗೆ ಗ್ಲೋಬಲ್ ಪ್ರಾಜೆಕ್ಟ್ ಎಕ್ಸ್ಪೋಜರು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ.
ಸೊ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಪ್ರೊಸೆಸ್ಸು ತುಂಬಾ ಸಿಂಪಲ್ ಆಗಿದೆ. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನೀವು ಜಾಯ್ನ್ ಆದರೆ ನಿಮಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೆ ಈವನ್ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಸೊ ಅಲ್ಲಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ನೀವೇನಾದರೂ ಡೈರೆಕ್ಟ್ ಅಫಿಷಿಯಲ್ ಪೇಜ್ಗೆ ಹೋಗಿ ಅಪ್ಲೈ ಮಾಡ್ತೀರಾ ಅಂದರೆ ಕಾಗ್ನಿಸೆಂಟ್ ಅವ್ರದ್ದು ಅಫಿಷಿಯಲ್ ಕೆರಿಯರ್ ಪೇಜ್ ಇದೆ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಫಿಷಿಯಲ್ ಪೇಜ್ದು. ಸೊ ಅಲ್ಲಿಗೆ ಹೋಗಿ ನೀವು ಅಲ್ಲಿ ರೋಲ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿ, ಅದಾದ ನಂತರ ಜಾಬ್ ಡಿಸ್ಕ್ರಿಪ್ಷನ್ನ ಒಂದು ಸತಿ ಕ್ಲಿಯರಾಗಿ ನೋಡಿಕೊಂಡು ಅದಾದ ನಂತರ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ರಿಜಿಸ್ಟರ್ ಆಗಬೇಕಾಗಿರುತ್ತೆ, ಡೀಟೇಲ್ಸ್ನ ಕೊಟ್ಟು. ಇಲ್ಲ ಅಂತಂದರೆ ಡೈರೆಕ್ಟು ಲಾಗಿನ್ ಆಗಿ ಅಲ್ಲಿ ಏನು ಕೇಳಿರ್ತಾರೆ ಅಪ್ಲಿಕೇಶನ್ ಫಾರ್ಮು ಅದನ್ನು ಫಿಲ್ ಮಾಡಿ ಅದಾದ ನಂತರ ರಿಸ್ಯೂಮ್ನ ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ಸೊ ಇದು ಕೂಡ ಸೇಮ್ ಪ್ರೊಸೀಜರೇ. ನೀವು ಅಫಿಷಿಯಲ್ ಪೇಜ್ಗಾಗಿದ್ರೂ ಹೋಗಿ ಅಪ್ಲೈ ಮಾಡ್ಬೋದು, ಅಥವಾ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಚಾನಲು ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಸೊ ಅಲ್ಲಿಗೂ ಕೂಡ ಜಾಯ್ನ್ ಆಗಿ ಅಲ್ಲಿಂದಾದರೂ ಹೋಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಅಪ್ಲೈ ಮಾಡೋ ಸ್ಟೆಪ್ಸು. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಸೊ ಅಂತಂದರೆ ಈ ಒಂದು ರೋಲ್ನಲ್ಲಿ ನಿಮಗೆ ಫ್ಯೂಚರ್ ಗ್ರೋತ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನೀವು ಅನಾಲಿಸ್ಟಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಸೀನಿಯರ್ ಅನಲಿಸ್ಟ್, ಅಸೋಸಿಯೇಟ್ ಕನ್ಸಲ್ಟೆಂಟ್, ಡಾಟಾ ಅನಲಿಸ್ಟ್, ಕ್ವಾಲಿಟಿ ಅನಲಿಸ್ಟ್, ಆಟೋಮೇಷನ್ ಇಂಜಿನಿಯರ್, ಟೆಕ್ನಿಕಲ್ ಲೀಡ್ ಅಂತ ನಿಮಗೆ ಫ್ಯೂಚರ್ ಗ್ರೋತಲ್ಲಿ ಪ್ರಮೋಷನ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದು ಕೂಡ ವಿತಿನ್ 1 to 2 ಇಯರ್ಸಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಕೆರಿಯರ್ ಗ್ರೋತ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ಕಾಗ್ನಿಸೆಂಟ್ನಲ್ಲಿ ಇಂಟರ್ವ್ಯೂ ಯಾವ್ಯಾವ ರೌಂಡಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಆಗುತ್ತೆ. ಅದಾದ ನಂತರ ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ. ಸೊ ಇಲ್ಲಿ ಆ್ಯಪ್ಟಿಟ್ಯೂಡ್ ಹಾಗೆ ಟೆಕ್ನಿಕಲ್ ಬೇಸಿಕ್ಸ್ನ ಕೇಳ್ತಾರೆ. ಸೊ ನಾನು ನಿಮಗೆ ರಿಕ್ವೈರ್ಡ್ ಸ್ಕಿಲ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಲ್ಲ, ಸೊ ಅದರ ಬಗ್ಗೆ ಬೇಸಿಕ್ಸ್ನ ನೀವು ತಿಳ್ಕೊಂಡಿರಿ. ಅದಾದ ನಂತರ 3ನೇ ರೌಂಡು ಟೆಕ್ನಿಕಲ್ ಇಂಟರ್ವ್ಯೂ ಬರುತ್ತೆ. ನಂತರ 4ನೇ ರೌಂಡು HR ಇಂಟರ್ವ್ಯೂ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ 4 ರೌಂಡಲ್ಲಿ ಇಂಟರ್ವ್ಯೂ ಇರ್ತಕ್ಕಂಥದ್ದು. ನಿಮಗೆ ಇಂಟರ್ವ್ಯೂಲ್ಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ಈವನ್ ನಿಮಗೆ ಗೂಗಲಲ್ಲೂ ಕೂಡ ತುಂಬ ವೆಬ್ಸೈಟ್ಸ್ ಇದೆ, ಸೊ ಅಲ್ಲಿ ಕೂಡ ಸಿಗುತ್ತೆ. ಸೊ ಅಲ್ಲಿಂದ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಿಷ್ಟು ಇಂಟರ್ವ್ಯೂನ ಪ್ರೊಸೆಸ್ಸು. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಇಂಟರ್ವ್ಯೂ ನೀವು ಕ್ರ್ಯಾಕ್ ಮಾಡೋಕ್ಕೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ SQL ಬೇಸಿಕ್ಸ್ನ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ, ಸೊ ಅಲ್ಲಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ DBMS ಕಾನ್ಸೆಪ್ಟ್ ಬಗ್ಗೆ ರಿವೈಸ್ ಮಾಡ್ಕೊಳ್ಳಿ. ಜೊತೆಗೆ ಮ್ಯಾನ್ಯುವಲ್ ಟೆಸ್ಟಿಂಗ್ ಲೈಫ್ ಸೈಕಲ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ರಿಸ್ಯೂಮ್ನ ಕ್ಲೀನಾಗಿ ಸಿಂಪಲಾಗಿ ಇಟ್ಟಿರಿ. ಅಂದರೆ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕಾಗಿ ನಿಮ್ಮ ರಿಸ್ಯೂಮ್ನ ರೆಡಿ ಮಾಡಿ ಇಟ್ಕೊಂಡು ನೀವು ಆ ಒಂದು ರಿಸ್ಯೂಮ್ನ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಕಮ್ಯುನಿಕೇಷನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ಇಂಟರ್ವ್ಯೂನಲ್ಲಿ ಆನೆಸ್ಟಾಗಿ ಕಾನ್ಫಿಡೆಂಟ್ ಆಗಿರಬೇಕಾಗಿರುತ್ತೆ. ಸೊ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವು ಈಸಿಯಾಗಿ ಈ ಒಂದು ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸು. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ಕಾಗ್ನಿಸೆಂಟ್ ಆಗಿರುತ್ತೆ. ರೋಲ್ ಬಂದು ಅನಾಲಿಸ್ಟ್ ಟ್ರೈನಿ ರೋಲ್ ಆಗಿರುತ್ತೆ. ಇನ್ನು ಎಲಿಜಿಬಿಲಿಟಿ ಬಂದು ಎನಿ ಡಿಗ್ರಿ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬಟ್ ಮ್ಯಾಂಡೇಟ್ರಿ ನಿಮಗೆ 60% ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಯಾವುದೇ ರೀತಿಯ ಬ್ಯಾಕ್ಲಾಗ್ಸು ಕೂಡ ಇರಬಾರ್ದು. ಇನ್ನು ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ. ಇನ್ನು ವರ್ಕ್ ಬಂದು ಡಾಟಾಬೇಸು, ಟೆಸ್ಟಿಂಗು, IT ಸಪೋರ್ಟು ಹಾಗೆ ಅನಾಲಿಟಿಕ್ಸ್ ಆಗಿರುತ್ತೆ. ಇನ್ನು ಅಪ್ಲೈ ಮಾಡೋ ಸ್ಟೆಪ್ಸ್ಗೆ ಬಂದರೆ ನಾನು ಇನ್ ಡೀಟೇಲ್ ಆಗಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲು ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನೀವು ಜಾಯ್ನ್ ಆದರೆ ನಿಮಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ. ಸೊ ಅಲ್ಲಿಂದ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ಅಫಿಷಿಯಲ್ ಪೇಜು ಇದೆ ಇವ್ರದ್ದು, ಕಾಗ್ನಿಸೆಂಟ್ ಅವ್ರದ್ದು. ಸೊ ಅಲ್ಲಿಗಾದರೂ ಹೋಗಿ ಅಪ್ಲೈ ಮಾಡ್ಬೋದು. ಸೊ 2 ಸ್ಟೆಪ್ಸ್ನಲ್ಲೂ ಕೂಡ ಅಪ್ಲೈ ಮಾಡೋದನ್ನ ಇನ್ ಡೀಟೇಲ್ ಆಗಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತಿ, ಜೈ ಹಿಂದ್.